ಮೈ ಗಾಡ್, ಡಿಸಾಸ್ಟರ್. SRHನ ಡಿಸಾಸ್ಟರ್ ಆಗಿದೆ ಇವತ್ತು. 86 ರನ್ಗೆ ಆಲ್ ಔಟ್ ಆಗಿರೋದು ಮಗ. IPL ಹಿಸ್ಟ್ರಿನೇ SRH ಅವರು ಅವರ ಲೋಯೆಸ್ಟ್ ಟೋಟಲ್ ರೆಕಾರ್ಡ್ ಮಾಡಿದ್ದಾರೆ ಇವತ್ತು. ಒನ್ ಆಫ್ ದ ವರ್ಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ ಇವತ್ತು SRHಗೆ. ಬೆಸ್ಟ್ ಮ್ಯಾಚ್ ಫಾರ್ GT ಇವತ್ತು ಅಂದ್ಕೊಂಡಿದ್ದೆ ನಾನು. ಏನು ಸ್ಕೋರ್ ಬರ್ತಾ ಇದೆ 168. SRHಗೆಲ್ಲ ಇದು ಸ್ಕೋರ್ ಆಗಿರೋ ಇದು ಚಿಲ್ಲರೆ ಇದ್ದಂಗೆ ಹೊಡೆದ್ಬಿಟ್ಟು ಎತ್ತಂಗಡಿ ಮಾಡಿದ್ರೆ SRH ಬ್ಯಾಟಿಂಗ್ ಯೂನಿಟ್ ಏನು, ಅವರ ಬಲಿಷ್ಠತೆ ಏನು, ಅದೇನು ಇದೇನು ಅಂತ ಅನ್ಕೊಂಡು ಕೂತ್ಕೊಂಡಿರೋ ಟೈಮಲ್ಲಿ GT ಅವ್ರು ಪ್ರೂವ್ ಮಾಡಿದ್ರಪ್ಪ, ನಮ್ಮದು ಎಂಥ ಬೌಲಿಂಗ್ ಯೂನಿಟು. ನಾನು ಹೇಳಿದ್ದೆ GT ಅವ್ರದ್ದು ಸಖತ್ತಾಗಿದೆ ಬೌಲಿಂಗ್ ಯೂನಿಟ್. ಅವ್ರಿಗೆ ಕಾನ್ಫಿಡೆನ್ಸ್ ಕೊಡುವಂಥದ್ದು ಬ್ಯಾಟಿಂಗ್ ಯೂನಿಟ್ ಅಲ್ಲ, ಬೌಲಿಂಗ್ ಯೂನಿಟೇ ಅಂತ. ಆ ಬೌಲಿಂಗ್ ಯೂನಿಟೇ ಇವತ್ತು ಪ್ರೂವ್ ಮಾಡಿದ್ದಾರೆ, ಬ್ಯಾಟಿಂಗ್ ಯೂನಿಟ್ ಪ್ರೂವ್ ಮಾಡಿಲ್ಲ ಅಂತ ಅಲ್ಲ. ಹೊಡೆದಿರೋಂಥ 168 ರನ್ ಏನಿದೆ, ಸೊ ಅಷ್ಟೇ ಸಾಕಾಗಿತ್ತು, ಅಷ್ಟೇ ಬೇಜಾನಾಗಿತ್ತು. ಇನ್ಫ್ಯಾಕ್ಟ್ ಮಿಡ್ ಮ್ಯಾಚಲ್ಲಿ ಸಾಯಿ ಸುದರ್ಶನ್ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲ ವಿಕೆಟ್ ಸ್ವಲ್ಪ ಸ್ಟಿಕ್ಕಿ ಇದೆ, ನಿಂತು ಬರ್ತಿದೆ, ಪೇಸಸ್ಗೆ ಅಸಿಸ್ಟ್ ಇದೆ, ತುಂಬ ಅಸಿಸ್ಟ್ ಇದೆ, ಆದ್ದರಿಂದ ನಾವು ಮ್ಯಾಚ್ನ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀವಿ ಅಂತ ಅವರು ಹೇಳಿದ್ರು. ಈ ಒಂದು ವಿಕೆಟಲ್ಲಿ ಈ ಟೋಟಲ್ ಏನಿದೆ ಇದು ಸಕ್ಕ ಟೋಟಲ್ ಏನೇ ಅಂತ. ಆ್ಯಕ್ಚುಲಿ ನೋಡಿ, ಗಮನಿಸಿ, ಕ್ಲೋಸಾಗಿ ಗಮನಿಸಿ, ರೀಸೆಂಟಾಗಿ ನೋಡಿ ಯಾವ ಥರ ಆಗ್ತದೆ ಅಂತ. RCBನೂ ಕೂಡ ಒಂಥರ ಲೋಯೆಸ್ಟ್ ಟೋಟಲ್ ಮ್ಯಾಚ್ ಆಯಿತು. ಸೊ ಬ್ಯಾಕ್ ಟು ಬ್ಯಾಕ್ ರಿಪೀಟೆಡ್ ಆಗಿ ಲೋಯೆಸ್ಟ್ ಟೋಟಲ್ ಮ್ಯಾಚ್ ಆಗ್ತಿದೆ. ಆ್ಯಂಡ್ ಒಳ್ಳೆ ಮಜಾ ಬರೋ ಥರ ಮ್ಯಾಚ್ಗಳು ಕೂಡ ಆಗ್ತಾ ಇದೆ. ಯಾರು ಹೇಳ್ತಿದ್ದಲ್ಲಪ್ಪ, ಇಂಪ್ಯಾಕ್ಟ್ ಪ್ಲೇಯರಲ್ಲಿಂದ ಎಲ್ಲ 200, 250, 300 ಹೊಡಿತಾ ಇದ್ದಾರೆ ಅದು ಇದು ಅಂತೆಲ್ಲ. ನೋಡಪ್ಪ, ಸೀರೀಸ್ ಆಗಿ ಲೋಯೆಸ್ಟ್ ಟೋಟಲ್ ಮ್ಯಾಚ್ಗಳು ಆಗ್ತಾ ಇರೋಂಥ. IPL ಲೋ ಸ್ಕೋರು ಕೂಡ ಆಗ್ತಾ ಇದ್ದಾವೆ. IPL ಲೋ ಸ್ಕೋರ್ ಏನು ಆಗ್ತಾ ಇಲ್ಲ ಅಂತ ಏನಿಲ್ಲ, ಏನು ಬರೀ 200ಗಳೇ ಬರ್ತಾ ಇದ್ದಾವೆ ಅಂತ. ಏನು ಸೀಸನ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಂದಿರ್ಬೋದು, ಬಟ್ ಲೋ ಸ್ಕೋರ್ ಬರ್ತಾನೆ ಇಲ್ಲ ಅನ್ನೋ ಏನಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಇದನ್ನು ಕೂಡ ಲೋ ಸ್ಕೋರ್ ಬರ್ತಾನೆ ಇದ್ದಾವೆ. ಆ್ಯಂಡ್ ಇದನ್ನು ಚೀಸು ಕೂಡ ಮಾಡೋಕ್ಕಾಗ್ತಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಇದನ್ನು ಸಹ ನೋಡಿ ಲೋಯೆಸ್ಟ್ ಟೋಟಲ್ಗೆ ಇವರು ಕೂಡ ಆಲ್ಔಟ್ ಆಗ್ತಾ ಇದ್ದಾರೆ. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಬಂದರು ನಮ್ಮ ಹತ್ರಕ್ಕೆ ಲೋಯೆಸ್ಟ್ ಟೋಟಲ್ಗೆ ಆಲ್ಔಟ್ ಆಗಿಲ್ಲ ಅನ್ನೋ ಹತ್ರ ಏನಿಲ್ಲ. ನೋಡಿ SRH ಅವರು ರೆಕಾರ್ಡೇ ಕ್ರಿಯೇಟ್ ಮಾಡಿಬಿಟ್ರು ಇವತ್ತು. ಏನು ಆಡಿದ್ದು ಇವತ್ತು. GT ಅವರು ಆ್ಯಕ್ಚುಲಿ ಇವತ್ತು ಟಾಸ್ನ ಸೋಲ್ತಾರೆ. SRH ಅವರು ಟಾಸ್ನ ಗೆದ್ದಿದ್ದು, ಅಡ್ವಾಂಟೇಜ್ ಅವ್ರಿಗಿರುತ್ತೆ, ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಬಟ್ ಹೌದು, ನಾವು ಫಸ್ಟ್ ಇನ್ನಿಂಗ್ಸ್ನ ಗಮನಿಸಿದ್ವಿ ಅಂತಂದರೆ ಖಂಡಿತ ಇದು ಸ್ಕೋರ್, ಇದು ಚೇಸಬಲ್ ಸ್ಕೋರ್ 168 ಇದೆ, ಬಿಗ್ ಡೀಲ್ ಏನಲ್ಲ. ಹೌದು ನೋಡಿ, ಟ್ರಿಕ್ಕಿ ಟೋಟಲು 168 ಅಂತ ಬಂದಾಗ ನೋಡಿ, RCBನೂ ಕೂಡ ಎಷ್ಟು ಸ್ಟ್ರಗಲ್ ಪಟ್ಟರು ಅಂತ 160+ ನಾವು ಒಂಥರ ಚೇಸ್ ಮಾಡೋದಕ್ಕೆ. ಸೊ ಇದೊಂಥರ ಟ್ರಿಕ್ಕಿ ಟೋಟಲ್ ಆಗಿರುತ್ತೆ. ಕಷ್ಟ ಆದರೂ ಆಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದು, ಬಟ್ ಈ ರೇಂಜಿಗೆ ಟ್ರ್ಯಾಜಿಡಿ ಆಗ್ತಾರೆ SRH ಅವರು ಅಂತ ಖಂಡಿತ ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಟೇಬಲ್ ಟಾಪಿಗೆ ಹೋಗ್ಬಿಟ್ಟು ಕೂತ್ಕೊಂತಾರೆ ಗುಜರಾತ್ ಟೈಟನ್ಸ್ ಅವರು. ಎಲ್ಲಿದ್ರು ಗುಜರಾತ್ ಟೈಟನ್ಸು ಸೀರೀಸ್ ಆಫ್ ಮ್ಯಾಚು 5 ಕನ್ಸಿಕ್ಯೂಟಿವ್ ವಿಕ್ಟ್ರಿನ ತೊಗೊಂಡ್ಬಿಟ್ಟಿದ್ರಲ್ಲ ಗುಜರಾತ್ ಟೈಟನ್ಸ್ ಅವರು. ಕಳೆದೋಗ್ಬಿಟ್ಟೆ ಗುರುವರ ಪರ್ಫಾರ್ಮೆನ್ಸ್ಗೆ. ಟೀಮ್ ನೋಡ್ತು ಅಂತಂದರೆ ಏನೂ ಅನ್ಸಲ್ಲ. ಅವ್ರು ಟೀಮ್ ನೋಡ್ತು ಅಂದರೆ ಭಯ ಹುಟ್ಟಿಸ್ತದೆ ಅಂತ ಟೀಮ್ ಅನ್ಸೋದೇ ಇಲ್ಲ GT. ಬಟ್ ನೋಡಿ, ಭಯ ಹುಟ್ಟಾಕಿದ್ದಾರೆ, ಆ್ಯಕ್ಚುಲಿ ಭಯ ಹುಟ್ಟಾಕಿದ್ದಾರೆ. ಇವಾಗ 5 ಕನ್ಸಿಕ್ಯೂಟಿವ್ನ ತೊಗೊಳೋದು ಸುಮ್ಮನೆ ಅಲ್ಲ. IPLಲ್ಲಿ ನಾಳೆ KKR ಗೆಲ್ತು ಅಂದರೆ ಅವ್ರದ್ದು ಕೂಡ 5 ಕನ್ಸಿಕ್ಯೂಟಿವ್ ವಿಕ್ಟ್ರಿ ಆಗುತ್ತೆ. ಸೊ ಇಬ್ಬರು ಕೂಡ ಒಳ್ಳೆ ಫ್ಲೋಲಿ ಸಾಕ್ತಾ ಇದ್ದಾರೆ. 4-4 ವಿನ್ ಆಗಿತ್ತು. ಇವಾಗ ಇವರು ಲೀಡ್ನ ತೊಗೊಂಡು ಹೋಗ್ಬಿಟ್ಟಿದ್ರೆ ಸಖತ್ತಾಗಿ ಆಡಿದ್ರೆ ಗುರು. ಡಿಸರ್ವಿಂಗು ಮೊದಲನೇ ಪೊಸಿಷನ್ಗೆ ಹೋಗೋದಕ್ಕೆ. ಹೋಪ್ಫುಲ್ ನಾಳೆ RCB ಹೊಡ್ಬಿಟ್ಟು ಮತ್ತೆ ಮೇಲಕ್ಕೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ ಆದರೂ ಕೂಡ ಯಾವ ರೇಂಜಿಗೆ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ ಅಂತಂದರೆ 5 ಮ್ಯಾಚ್ನ ಗೆಲ್ಲೋದೇನು ಸುಮ್ಮನೆ ಮಾತಾಗೋರು. ಕನ್ಸಿಸ್ಟೆಂಟಾಗಿ ಸಖತ್ತಾಗಿ ಆಡಿದ್ದಾರೆ. SRH ಇವತ್ತು ಕೊಲ್ಟೆ ಆಟನ ಆಡಿದ್ದಾರೆ, ಡಬ್ಬಾ ಆಟನ ಆಡಿದ್ದಾರೆ. ಏನಿದೆ 168 ಹೊಡಿಯೋಕ್ಕಾಗದೇ ಇರೋಂಥ ವಿಕೆಟ್ ಏನಲ್ಲ, ಹೊಡೆದಿರಲ್ಲ GT ಅವರು. ಅದು ಇವರು ಸಖತ್ತಾಗಿರೋಂಥ ಬ್ಯಾಟಿಂಗ್ ಯೂನಿಟ್ನ ಇಟ್ಕೊಂಡು ಹೊಡೆದಿಲ್ಲ ಅಂತಂದರೆ ನನ್ನ ಪ್ರಕಾರ ಇವ್ರಿಗಿಂತ ಇವ್ರದ್ದೇ ಸಖತ್ತಾಗಿರೋಂಥ ಬ್ಯಾಟಿಂಗ್ ಯೂನಿಟ್. SRH ಸಖತ್ತಾಗಿರೋಂಥ ಬ್ಯಾಟಿಂಗ್ ಯೂನಿಟು, ಬಲಿಷ್ಠವಾಗಿರೋಂಥ ಬ್ಯಾಟಿಂಗ್ ಯೂನಿಟು. ಸೊ ಇವರೇ ಹೊಡೆಯೋಕ್ಕಾಗಿಲ್ಲ ಅಲ್ಲಿ. ನಾನು ಅಂದ್ಕೊಂಡಿದ್ದೆ ಆರಾಮಾಗಿ ಚೇಸ್ ಡೌನ್ ಮಾಡ್ತಾರೆ ಅಂತ ಈ ಒಂದು ಟೋಟಲ್ನ. ಸೊ ಕಂಪ್ಲೀಟ್ ಬ್ಯಾಟಿಂಗ್ ಫೇಲ್ಯೂರ್, ಕಂಪ್ಲೀಟ್ ಬ್ಯಾಟಿಂಗ್ ಟ್ರ್ಯಾಜಿಡಿ ಅಂತ ಹೇಳ್ತೀನಿ. ಬೌಲರ್ಸ್ನ ಇಲ್ಲಿ SRH ಬೌಲರ್ಸ್ನ ಬ್ಲೇಮ್ ಮಾಡೋಂಥ ಅಗತ್ಯವಿಲ್ಲ. ಅವ್ರ ಕೆಲಸನ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ಬ್ಯಾಟಿಂಗ್ನ ಬ್ಲೇಮ್ ಮಾಡಬೇಕು. ಆ್ಯಂಡ್ ಗುಜರಾತ್ ಟೈಟನ್ಸ್ನ ಬೌಲಿಂಗ್ನ ಮೆಚ್ಕೊಬೇಕು ಸಿಂಪಲ್ಲಾಗೆ. ಏನು ಬೌಲಿಂಗ್ನ ಮಾಡೋದು. ಸಿರಾಜ್ ಭಯ್ಯ ಏನು ಮಾಡಿದ್ದು ಬೌಲಿಂಗು. ನಿಜಕ್ಕೆ ಬಾಲ್ ಕೊಟ್ಟೇ ಇಲ್ಲ ಗುರು. 11 ರನ್ ಕೊಟ್ಟಿದ್ರೆ 3 ಓವರ್ ಬೌಲಿಂಗ್ ಮಾಡಿಬಿಟ್ಟು ಹೊಡೆಯೋಕ್ಕೆ ಕೊಡ್ತಿಲ್ಲ. ಫಸ್ಟ್ ಓವರ್ ಮೇಡಿನ್ ವಿಕೆಟ್ ಎಲ್ಲ ತೊಗೊಂಡ್ಬಿಟ್ರು ಸಿರಾಜ್ ಭಯ್ಯಿ. ಜೇಸನ್ ಹೋಲ್ಡ್ರ್ ಮಾಡಿದೆ ಅಂತ ಬೌಲಿಂಗ್, ರವಾಡ ಮಾಡಿದೆ ಅಂತ ಬೌಲಿಂಗು. ಇನ್ಫ್ಯಾಕ್ಟ್ ರಶೀದ್ ಖಾನ್ ತೊಗೊಂಬಂದ್ಬಿಟ್ರು. ಹಂಗೆ ಬಾರಪ್ಪ ನಿನ್ಗೊಂದು ವಿಕೆಟ್ ದನ ಕೊಡ್ತೀವಿ ಅಂತ ಪ್ರಸಿದ್ಧ ಕೃಷ್ಣ ಮಾಡಿದೆ ಅಂತ ಬೌಲಿಂಗು. ಎಲ್ಲ ಕೂಡ ಸೈಕ್ ಬೌಲಿಂಗ್ನ ಮಾಡಿದ್ರು ಇವತ್ತು. ಸೊ ಫಸ್ಟ್ ಇನ್ನಿಂಗ್ಸ್ಗೆ ಬಂದ್ಬಿಡೋಣ. ಬರ್ತಾರೆ ಬ್ಯಾಟಿಂಗ್ ಆಡೋದಕ್ಕೆ ಅಂತ ಗುಜರಾತ್ ಟೈಟನ್ಸ್ ಅವರು. ಫಸ್ಟ್ ಇನಿಷಿಯಲ್ ವಿಕೆಟ್ನೇ ಪ್ರಫುಲ್ ಅವರಿಗೆ ಒಪ್ಪಿಸ್ಬಿಡ್ತಾರೆ. ಪೋಪ್ಲಲ್ಲಿ ಎಷ್ಟು ವಿಕೆಟ್, 2 ವಿಕೆಟ್ನ ಕಳ್ಕೊತಾರೆ. ರನ್ಸೇ ಹೊಡೆಯೋದಿಲ್ಲ. ಏನಪ್ಪ ಹಿಂಗೆ ಆಡ್ತಾರೆ ಇವರು. ಪೋಪ್ಲಲ್ಲಿ 34 ರನ್ ಹೊಡೆದಿದ್ರು, 34-33 ರನ್ ಹೊಡೆದಿದ್ರು, 2 ವಿಕೆಟ್ನ ಕಳ್ಕೊಂಡು. ಏನಿದು 6 ರನ್ ಹೊಡೆಯೋಕ್ಕಾಗ್ತಿಲ್ಲ ಪೋಪ್ಲಲ್ಲಿ. ಪೋಪ್ಲೆನ ಇದೇನು ಬ್ಯಾಟಿಂಗ್ ಪೋಪ್ಲೆನ ಬೌಲಿಂಗ್ ಪೋಪ್ಲೆನ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂದರೆ ಆ ಥರ ಆಡ್ತಾಯಿದ್ದು. ಸ್ಟಿಕ್ಕಿ ಆಗಿತ್ತು ವಿಕೆಟು, ಹೊಡೆಯೋಕ್ಕಾಗ್ತಾ ಇರಲಿಲ್ಲ, ಟೈಮ್ ಆಗ್ತಾ ಇರಲಿಲ್ಲ. ಬಾಲು ಟ್ರೈ ಮಾಡ್ತಾಯಿದ್ರು, ಆಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ನೋಡ್ಕೊಂಡು ಆಡೋಣ ಹತ್ರ ಕಾನ್ಸೆಪ್ಟು ಕೂಡ ತಲೆಗೆ ಬಂತು. ಸಾಯಿ ಸುದರ್ಶನ್ ಸಿಕ್ಕಾಪಟ್ಟೆ ನೋಡ್ಕೊಂಡು ಆಡ್ತಾಯಿದ್ರು ಇನಿಷಿಯಲಿ. ಪೋಪ್ಲೆ ಫುಲ್ ನೋಡ್ಕೊಂಡು ಆಡಿದ್ದೇನೆ ಆಗಿತ್ತು ಸಾಯಿ ಸುದರ್ಶನ್. ಶುಭನ್ ಗಿಲ್ ವಿಕೆಟ್ ಬೀಳ್ತಾ ಇದ್ದಂಗೆ ಜಾಸ್ ಬಟ್ಲರು ಕೂಡ ತಗಲಾಕೊಂಡ್ಬಿಡ್ತಾರೆ ಪ್ರಫುಲ್ ಅವರಿಗೆ. ಸೊ ಇಬ್ಬರು ವಿಕೆಟನ್ನು ಕೂಡ ಇನಿಷಿಯಲಿ ಪಾಟ್ ಅನ್ನಂಗೆ ಬೀಳುತ್ತೆ. ಮಿಡ್ ಆಫಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ.
ಇನ್ಫ್ಯಾಕ್ಟ್ ಆ ಥರ ಹೋಗುತ್ತೆ ಅಂತಲೇ ಅನ್ಕೊಂಡಿಲ್ಲ ಅವರು, ಅವರೇ ಶಾಕ್ ಆಗಿಬಿಡ್ತಾರೆ, ಏನು ಗುರು ಅಲ್ಲಿ ಸೀದಾ ಹೊಡ್ಬಿಟ್ಟೆ, ನಾನು ಕೈ ಹೊಡೆದ್ಬಿಟ್ಟೆ ಅಂತ. ಸೊ ಆ್ಯಕ್ಚುಲಿ ಒಂದು ಸ್ವಲ್ಪ ಸ್ಟಿಕ್ಕಿಯಾಗಿ ಬರ್ತಾಯಿತ್ತು ಅಂತ ಅನ್ಕೊಳ್ಳಿ ವಿಕೆಟು. ಕೆಲವೊಬ್ಬರು ಬ್ಯಾಟರ್ಗಳು ಒಂದು ಸ್ವಲ್ಪ ಶಾಟ್ನ ಅರ್ಲಿನ ಹೊಡಿತಾ ಇದ್ರು, ಕೆಲವೊಬ್ಬರು ಶಾಟ್ನ ಡಿಲೇ ಮಾಡಿದ್ರು ಬ್ಯಾಟರ್ಗಳು. ಸೊ ಇದೇ ಆಗ್ತಿದ್ದು ಈ ಒಂದು ವಿಕೆಟ್ ಒಂದು ಸ್ವಲ್ಪ ಸ್ಟಿಕ್ಕಿಯಾಗಿ ಬರ್ತಿದ್ದು, ಅದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಪೇಸರ್ಸ್ಗಳಿಗೆ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿತ್ತು ವಿಕೆಟು. ಬೌಲಿಂಗ್ ಅಂತೂ ಚೆನ್ನಾಗೇನೆ ಮಾಡಿದ್ರು, ಪ್ರಫುಲ್ ಅವ್ರು ಆಗಿರ್ಬೋದು, ಜೊತೆಗೆ ಪ್ಯಾಟ್ ಕಮಿನ್ಸ್ ಆಗಿರ್ಬೋದು, ಅವರೆಲ್ಲ ಲೀಡ್ ಮಾಡಿದ್ದು ಪೇಸ್ ಅಟ್ಯಾಕ್ನ. ಇಶಾನ್ ಮಾಲಿಂಗ ಆಗಿರ್ಬೋದು, ಇಶಾನ್ ಮಾಲಿಂಗ ಡಬ್ಬಾ ಥರ ಮಾಡಿದ್ರು ಇವತ್ತು. ಇಶಾನ್ ಮಾಲಿಂಗ ಹೌದು 3 ಓವರ್ ಚೆನ್ನಾಗಿ ಮಾಡಿದ್ರು, ಲಾಸ್ಟ್ ಓವರ್ ಸರಿಯಾಗಿ ಓಡಿಸ್ಕೊಂಡ್ಬಿಟ್ರು. 19ನೇ ಓವರು 18 ರನ್ ಓಡಿಸ್ಕೊಂಡ್ಬಿಡ್ತಾರೆ ವಾಷಿಂಗ್ಟನ್ ಸುಂದರ್ ಕೈಯಲ್ಲಿ, ಸಾಕಾಗಿ ಇಕ್ತಾರೆ. ಅದೊಂದು ಓವರ್ ಬಿಡ್ತು ಅಂದರೆ ಪರವಾಗಿಲ್ಲ, ಡಿಸೆಂಟಾಗಿ ಮಾಡಿದ್ರು ಅಂತ ಅಂದ್ಕೊಳ್ಳಿ ಇಶಾನ್ ಮಾಲಿಂಗ ಅವರು. ಆಮೇಲೆ ಇವರು ಹುಸೈನ್ ಅವರು ಸಖತ್ತಾಗಿ ಬೌಲಿಂಗ್ನ ಹಾಕಿದ್ರು, ವಿಕೆಟ್ಸ್ 2 ವಿಕೆಟ್ ಎತ್ಕೊಂಡಿದ್ದಾರೆ. ಸೊ ಸಖತ್ತಾಗಿ ಮಾಡಿ ಪ್ರಫುಲ್ ಅವರಾಗಿರ್ಬೋದು, ಇಶಾನ್ ಅವರಾಗಿರ್ಬೋದು 2 ವಿಕೆಟ್ಸ್ನ ಎತ್ಕೊಂಡಿದ್ದಾರೆ. ಪ್ಯಾಟ್ ಕಮಿನ್ಸ್ಗೂ ಕೂಡ 1 ವಿಕೆಟ್ ಬಿದ್ದಿದೆ. ಸಿಂಪಲಾಗಿ ಹೇಳಬೇಕು ಅಂದರೆ ನಮಗೇನು ಆಶ್ಚರ್ಯ ಏನಾಗಿಲ್ಲ ಸಾಯಿ ಸುದರ್ಶನ್ ಆಡಿರೋದ್ರಲ್ಲಿ. ನಮ್ಗೆ ಆಶ್ಚರ್ಯ ಆಗಿರೋದು ವಾಷಿಂಗ್ಟನ್ ಸುಂದರು, ಅದು ಇಂಥ ವಿಕೆಟಲ್ಲಿ ಅದು ಬಾಟಮ್ವರೆಗೂ ಕೂಡ ನಿಂತ್ಕೊಂಡು ಆಡಿದಾರಲ್ಲ, ಅದು ಮೆಚ್ಕೊಬೇಕಾಯ್ತು. ಆಲ್ಮೋಸ್ಟ್ ಲಾಸ್ಟ್ವರೆಗೂ ಕೂಡ ನಿಂತ್ಕೊಂಡು ಆಡಿದಾರಲ್ಲ, ವಿಕೆಟ್ ಬಿದ್ದಿರ್ಬೋದು ಬಟ್ ಆದರೂ ಫಿನಿಷ್ ಮಾಡೋ ರೇಂಜ್ವರು ನಿಂತ್ಕೊಂಡು ಆಡಿದಾರಲ್ಲ. 30+ ಬಾಲ್ಗೆ ಇವರು ಹೊಡೆದಿರೋದು, ಅಷ್ಟು ಆಲ್ಮೋಸ್ಟ್ 32-33 ಬಾಲ್ಸ್ಗೆ 15ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇನಿಷಿಯಲಿ ಸಿಕ್ಕಾಪಟ್ಟೆ ಅವರು ಕೂಡ ಸ್ಟ್ರಗಲ್ ಮಾಡಿದ್ರು, ನೋಡ್ಕೊಂಡು ಆಡ್ತಿದ್ರು. ಎಲ್ಲೋ ಒಂದು ಬೌಲ್ಡ್ರಿ ಬಂದರು ಅಷ್ಟು ಡಾಟ್ ಬಾಲ್ಸ್ ಆಗ್ಬಿಡೋದು. 120-125+ ಸ್ಟ್ರೈಕ್ ರೇಟ್ ಇತ್ತು ಅವ್ರದ್ದು. ಆಲ್ಮೋಸ್ಟ್ ಎಷ್ಟು 22-25 ಬಾಲಲ್ಲಿ ಅವ್ರದ್ದು ಅಷ್ಟೇ ಇದ್ದು ಸ್ಟ್ರೈಕ್ ರೇಟು. ಅದಾದ ನಂತರ ಅದೇ ಹೇಳಿದ್ನಲ್ಲ ಇಶಾನ್ ಮಾಲಿಂಗ ಸರಿಯಾಗಿ ಹೊಡಿತಾರೆ ಅಂತ 19ನೇ ಓವರು, ಆ 1 ಓವರ್ ಹೊಡೆದ್ಬಿಟ್ಟು ಚೆನ್ನಾಗಿ ಅವ್ರ ಸ್ಕೋರ್ನ ಪುಷ್ ಮಾಡ್ಕೊಂಡು 15 ಕೂಡ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತಾರೆ. ಸಾಯಿ ಸುದರ್ಶನ್ ಮತ್ತು ಇವರ ಪಾರ್ಟ್ನರ್ಶಿಪ್ನ ಮೆಚ್ಕೊಬೇಕು. 2 ವಿಕೆಟ್ ಬಿದ್ದಾದ ನಂತರ ಸಖತ್ತಾಗಿ ಒಂದು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡ್ತಾರೆ. ಸಾಯಿ ಸುದರ್ಶನ್ ಬ್ಯಾನ್ ಹೊಡೆದಕ್ಕೆ ಹೋಗ್ಬಿಟ್ಟು ಔಟ್ ಆಯಿತು ಅಂತಂದರೆ ಈ ಕಡೆಯಿಂದ ನಿಶಾಂತ್ ಸಿಂಧು ಅವರ ಬ್ಯಾಟಿಂಗ್ ಕೂಡ ಮೆಚ್ಕೊಬೇಕು. ಯಾಕಂದರೆ 22 ರನ್ ಹೊಡೆದಿದ್ದಾರೆ ಕ್ವಿಕ್ಕಾಗಿ ಬಂದ್ಬಿಟ್ಟು ಒಂದು 14 ಬಾಲ್ಗೆ. ಯಾಕಂದರೆ ಅಲ್ಲಿ ಮಿಡ್ಲಲ್ಲಿ ಸ್ಟ್ರಗಲ್ ಮಾಡಿದ್ರು ಸಾಯಿ ಸುದರ್ಶನ್ ಆಗಿರಲಿ, ಈ ಕಡೆ ವಾಷಿಂಗ್ಟನ್ ಸುಂದರ್ ಆಗಿರಲಿ. ಮಿಡ್ಲಲ್ಲಿ ನೋಡ್ತು ಅಂದರೆ ಅಂಥ ಮಾಡಿದ ಸ್ಟ್ರೈಕ್ ರೇಟ್ನ ಬ್ಯಾಟಿಂಗು ಬಂದಿಲ್ಲ. ಬಟ್ ಇವ್ರು ಬಂದ್ಬಿಟ್ಟು ಸಡನ್ನಾಗಿ ಆಲ್ ಆಫ್ ಪಟ್ಟಾಗಿ 6-4 ಹೊಡಿದ್ರು. ಇನ್ಫ್ಯಾಕ್ಟ್ ಅವ್ರು ಔಟ್ ಆದಂಥ ರೀತಿ ನೋಡಿ ಹೆಂಗೆ ಔಟ್ ಆಗಿದ್ದಾರೆ ಅಂತ. ಸಖತ್ತಾಗಿ ಆಡಿದ್ರು, ಅದು ಬೌಂಡ್ರಿನಲ್ಲಿ ಕ್ಯಾಚ್ ಹೋಗಿಬಿಡುತ್ತೆ. ಸೊ ಕರೆಕ್ಟಾಗಿ ಟೈಮ್ ಆಗಲಿಲ್ಲ. ಸೊ ನಿಶಾಂತ್ ಸಿಂಧು ಅಗ್ರೆಸಿವ್ ಆಟನಂತೂ ಖಂಡಿತ ಮೆಚ್ಕೊಳ್ಳೇಬೇಕು, ಮಸ್ತಾಗಿ ಆಡಿದ್ರು. ಅವರೇ ಒಂದು ಸ್ವಲ್ಪ ಪುಷ್ ಕೊಟ್ಟರು ಅಂತ ಹೇಳಬೇಕು. ವಾಷಿಂಗ್ಟನ್ ಸುಂದರ್ಗೆ ಇಲ್ಲ ಗುರು ನೀನು ಹಾಕೊಂಡು ಗುದಿ ಇವರು ಅನ್ನೋ ಥರ ಅನ್ನೋದಕ್ಕೆ ಅವರೇ ಒಂದು ಸ್ವಲ್ಪ ಎಲಿವೇಶನ್ ಕೊಟ್ಟರು ಅಂತ ಹೇಳಿದ್ರು. ಇನ್ನೇನು ಹೇಳೋಕ್ಕಾಗತ್ತಪ್ಪ ಇವ್ರ ಬ್ಯಾಟಿಂಗ್ ಬಗ್ಗೆ. 168ನ ಹೊಡೆದ್ರು. ಸೊ ಇದು ಅಂಥ ದೊಡ್ಡ ಸ್ಕೋರು ಅಲ್ಲ, ಅಂಥ ಚಿಕ್ಕ ಸ್ಕೋರು ಅಲ್ಲ, ತಗಲಾಕೊಳ್ಳೋಂಥ ಸ್ಕೋರು. 170 ಮಗ್ಲಿಗೆ ಬಂತು ಅಂದರೆ ಇದು ಒಂಥರ ತಗಲಾಕೊಳ್ಳೋಂಥ ಸ್ಕೋರು. ಸೊ ತಗಲಾಕೊಳ್ಳೋ ಸ್ಕೋರಲ್ಲಿ ಇವತ್ತು ತಗಲಾಕೊಂಡಿರೋದು SRH ಅವರು. ಸೊ ಬ್ಯಾಟಿಂಗ್ ಅಂತ ಬರ್ತಾರಪ್ಪ SRH ಅವರು, ಆಟ ಆಡಿಸ್ಬಿಡ್ತಾರೆ ಹಂಗೇನೆ ಪೋಪ್ಳಲ್ಲಿ ಇವ್ರದ್ದು ಆಲ್ಮೋಸ್ಟ್. ಅವರು ಕೂಡ 34 ರನ್ ಹೊಡೆದಿರ್ತಾರೆ, ಇವರು ಒಂದು 33-34 ರನ್ ಇವ್ರದ್ದು ಕೂಡ ಬರುತ್ತೆ. ಬಟ್ ಅವ್ರು 2 ವಿಕೆಟ್ನ ಕಳ್ಕೊಂಡಿರ್ತಾರೆ, ಇವರು 4 ವಿಕೆಟ್ನ ಕಳ್ಕೊಂಡಿದ್ದು ಪೋಪ್ಳಲ್ಲಿ. ಯಪ್ಪ ಆಪರ್ಚುನಿಟಿ ಕ್ರಿಯೇಟ್ ಆದ್ರೂ ಕೂಡ ಆಪರ್ಚುನಿಟಿನ ಅವ್ರು ಬಿಟ್ರೂ ಸಹ ಸಿರಾಜನ ಒಂದು ಕ್ಯಾಚ್ನ ಬಿಡ್ತಾರೆ ಸ್ಮರಣ ಅವ್ರದ್ದು. ಆದರೂ ಕೂಡ ಅವ್ರು ಔಟ್ ಆಗ್ತಾರೆ, ಪಟ್ಟಣಂಗೆ ಔಟ್ ಆಗ್ತಾರೆ. ಆ ಸಲೀಲ್ ಅವ್ರದ್ದೊಂದು ಆಪರ್ಚುನಿಟಿ ಬಂದು ಅಂದರೆ ಸ್ಟಂಪ್ಸಿಗೆ ತಾಗಿರುತ್ತೆ, ಬಾಲು ಬಿದ್ದುಬಿಟ್ಟು ಹೋಗ್ಬಿಟ್ಟು ತಾಗಿರುತ್ತೆ. ಬಟ್ ಬೇಲ್ಸ್ ಡ್ರಾಪ್ ಆಗಿರೋದಿಲ್ಲ. ಬಟ್ ಆದರೂ ಕೂಡ ಅವ್ರು ಪಟ್ಟಣಂಗೆ ಔಟ್ ಆಗ್ತಾರೆ. ಸೊ ಆಪರ್ಚುನಿಟಿ ಕ್ರಿಯೇಟ್ ಆದ್ರೂ ಕೂಡ ಒಂಥರ ನೋಡಿ ಲೈಫ್ ಸಿಕ್ಕಿದ್ರೂ ಕೂಡ ಮತ್ತೆ ಪಟ್ಪಟ್ಟನಾಗಿ ಔಟ್ ಆಗೋದಿದೆಯಲ್ಲ. ಸೊ ಇವತ್ತು ದಡ್ಡತನ ಮಾಡ್ಕೊಂಡಿದ್ರು ಅಂತ ಹೇಳಬೇಕು. ದಡ್ಡತನ, ಮೂರ್ಖತನ, ದಡ್ಡತನ ಮಾಡ್ಕೊಂಡಿದ್ರು. ನೋಡಿ ಯಾವ ಥರ ಇವರು ಬ್ರ್ಯಾಂಡ್ ಆಫ್ ಕ್ರಿಕೆಟ್ನ ಆಡಿದ್ರು. ಇವ್ರು ಅಡ್ಯಾಪ್ಟ್ ಮಾಡ್ಕೊಬೇಕಾಗಿತ್ತು. ಇಲ್ಲ ಗುರು ಈ ವಿಕೆಟಲ್ಲಿ ಅಷ್ಟು ಈಸಿ ಆಗಿಲ್ಲ ಆಡೋದಕ್ಕೆ. ಇವ್ರು ನಿಂತ್ಕೊಂಡು ಆಡೋದಕ್ಕೆ ಪ್ರಯತ್ನ ಪಡಲೇ ಇಲ್ಲ. GT ಬ್ಯಾಟರ್ಸ್ಗಳು ನೋಡಿ ನಿಂತ್ಕೊಂಡು ಆಡೋದಕ್ಕೆ ಪ್ರಯತ್ನ ಪಟ್ಟರು. ಸಾಯಿ ಸುದರ್ಶನ್ 1ನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರು. ಇವರು ನೋಡಿ ವಾಷಿಂಗ್ಟನ್ ಅವರು ಕೂಡ ನಿಂತ್ಕೊಂಡ್ಬಿಟ್ಟಿದ್ರು. ಸೊ ಆ ಒಂದು ಪಾರ್ಟ್ನರ್ಶಿಪ್ ಇದೆಯಲ್ಲ, ಆ ಪಾರ್ಟ್ನರ್ಶಿಪ್ಪೇ ಇವತ್ತಿನ ಮ್ಯಾಚ್ ಕಲಿಯೋದಕ್ಕೆ ಕಾರಣ ಅಂತ ಹೇಳ್ತೀನಿ ನಾನು. ನಿಂತ್ಕೊಂಡು ಆಡಿದ್ರಮ್ಮ ಅವರು. ಏರಲ್ಲೇನು ಎಲ್ಲ ಎಲಿವೇಟೆಡ್ ಶಾಟ್ಗಳು, ಏರಿಯಲ್ ರೂಟ್ಗಳೇ ತೊಗೊತಾ ಇರಲಿಲ್ಲ ಅವರು. ಕೆಳಗಡೆ ಹೊಡೆದ್ಬಿಟ್ಟು ಆಡಿದ್ರು. ಸೊ ಇವ್ರು ಆ ಥರ ಮಾಡಲಿಲ್ಲ, ನಿಂತ್ಕೊಂಡು ಆಡೋಂಥ ಪ್ರಯತ್ನನೇ ಇರಲಿಲ್ಲ. ಎಲ್ಲ ಹೊಡೆಯೋದಕ್ಕೆ ಹೋಗ್ತಿದ್ರು, ಎಲ್ಲ ಗುದ್ದೋದಕ್ಕೆ ಹೋಗ್ತಾಯಿದ್ರು, ಎಲ್ಲ ಟಾಪ್ ಗೇರ್ 6 ಗೇರ್ ಆಡೋದಕ್ಕೆ ಹೋಗ್ತಾಯಿದ್ರು. ನಿಂತ್ಕೊಂಡು ಆಡೋಕ್ಕೆ ಒಬ್ಬರು ಕೂಡ ಪ್ರಯತ್ನ ಪಡಲಿಲ್ಲ. ಅದಕ್ಕೋಸ್ಕರ ಈ ಒಂದು ಪೊಸಿಷನ್ ಇರೋದು. ಏನಾದ್ರು ಅಲರ್ಟಾಗಿ ಇಲ್ಲ ವಿಕೆಟ್ ಆ ಥರ ಇಲ್ಲ ಬ್ಯಾಟಿಂಗ್ ಆಡೋದಕ್ಕೆ, ಸ್ವಲ್ಪ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಣ. ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋ ಕಡೆ ಗಮನನೇ ಕೊಡಲಿಲ್ಲ. ಎಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ? ಯಾವುದೂ ಪಾರ್ಟ್ನರ್ಶಿಪ್ಪೇ ಬಿಲ್ಡ್ ಆಗಿಲ್ಲ ಅಲ್ಲಿ. ಸಾಯಿ ಸುದರ್ಶನ್ ಮತ್ತು ವಾಷಿಂಗ್ಟನ್ ಸುಂದರ್ ಪಾರ್ಟ್ನರ್ಶಿಪ್, ದೊಡ್ಡ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯ್ತಪ್ಪ. ಇಲ್ಲೆಲ್ಲಿ ಬಿಲ್ಡ್ ಆಯಿತು? ಎಲ್ಲೂ ಆಗಿಲ್ಲ ಅಲ್ಲಿ. ಖಾಲಿ ಫಲಗಳಾಗೋಗ್ಬಿಟ್ರು. 10 ಓವರ್ಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡಿಕೊಂಡು 5 ವಿಕೆಟ್ನ ಕಳ್ಕೊಂಡಿದ್ದಾರೆ. ಇನ್ನು ಮಿಕ್ಕಂತ 5 ಓವರು ಆಗಿಲ್ಲ ಅಲ್ಲಿ. ಪಟ ಅನ್ನಂಗೆ ಉದ್ರೋಗ್ಬಿಟ್ರಲ್ಲಿ 5 ಓವರ್ ಸ್ಪೇರ್ ಹೊಡೆದಿದ್ದಾರೆ ಇವತ್ತು SRH ಅವರು. 82 ರನ್ ಮಾರ್ಜಿನ ಗೆಲುವು. ನೆಟ್ ರನ್ ರೇಟ್ ಎಗರ್ಕೊಂಡು ಹೊರಟೋಗ್ಬಿಟ್ಟಿರ್ತದೆ ಹಂಗೆ ಮೇಲಕ್ಕೆ. ಇವ್ರು ಉದ್ರಕೊಂಡು ಹೊರಟೋಗ್ಬಿಟ್ಟಿರ್ತದೆ ಹಂಗೆ ಗಳಿಕೆ. ಟಾಪ್ ಆಫ್ ದ ಟೇಬಲ್ ಹೋಗೋದಲ್ಲ ಅಂತ ಇವತ್ತು ನೆಟ್ ರನ್ ರೇಟ್ನ ಮೂಟೆಗೆ ಕಟ್ಕೊಂಡು ತಾಕೊಂಡು ಹೋಗ್ತಾರೆ ಇವತ್ತು. SRH ಅವ್ರು ನೋಡಿ ಗುರು ಏನು ಹಣೆ ಬರ ಆಗೋಗ್ಬಿಟ್ಟೈತಿ ಇವ್ರದ್ದು. ಅದು ಈ ಸ್ಟೇಜಲ್ಲಿ
ಒಂಥರ ಗೆಲ್ಲೇಬೇಕು ಅಂತ ಅನ್ಕೊಳ್ಳೋ ಸ್ಟೇಜಲ್ಲಿ ಜಿ ಟಿ ಅಗೇನ್ಸ್ಟ್ ಈ ಥರ ಏನಾದ್ರು ಕ್ಲೋಸ್ ಮಾರ್ಜಿನ್ ವಿಕ್ಟ್ರಿ ಏನಾದ್ರು ಆಯಿತು ಅಂತಂದರೆ ಸೋಲ್ ಏನಾದ್ರು ಆಯಿತು ಅಂತಂದರೆ ಒಪ್ಕೊಬೋದು, ಇಲ್ಲ ಗುರು ಎರಡು ಕಾಂಪಿಟೇಟಿವ್ ಸೈಡ್ ಇದ್ದಾವೆ ಅಂತ. ಬಟ್ ಈ ಥರ ಟ್ರಾಜಿಡಿ ಆಯಿತು ಅಂತಾರೆ, ಲೋಯೆಸ್ಟ್ ಟೋಟಲ್ನ ರೆಕಾರ್ಡ್ ಮಾಡ್ತಾರೆ ಅಂತಂದರೆ ಇದು ಖಂಡಿತ ಒಪ್ಕೊಳ್ಳೋದಕ್ಕಾಗೋದಿಲ್ಲ. ವರ್ಸ್ಟ್ ಆಟ ಆಡಿದ್ರೆ ಇವತ್ತು SRH ಅವರು. ಸಿರಾಜ್ ಅಣ್ಣ ಹಿಡ್ ವಿಕೆಟ್ ಅಂತಿದ್ದು ಅವ್ರು ಹೊಡೆಯೋಕೆ ಹೋಗಿದ್ದೆ, ಒಂದು ಕಡೆ ಲೆಗ್ ಸೈಡ್ ಹೊಡೆಯೋಕೆ ಹೋಗ್ತಾವ್ರೆ ಮಿಡ್ ವಿಕೆಟ್ ರೀಜನಲ್ಲಿ, ಬಾಲ್ ಹೋಗಿದ್ದಾನೆ ಅಲ್ಲಿ ಥರ್ಡ್ ಮ್ಯಾನ್ ಹತ್ರ ಹೋಗಿತ್ತು ಬಾಲು. ಸೊ ಲೀಡಿಂಗ್ ಎಡ್ಜ್ ಆಗಿಬಿಟ್ಟು ಸಾಕಾತ್ ವಿಕೆಟು, ಮೇಡಿನ್ ವಿಕೆಟ್ ಆಯಿತು ಅಂತಂದರೆ ಈ ಕಡೆಯಿಂದ ಬಂದ್ಬಿಟ್ಟು ಪಟಾನಾಗಿ ಇಂಪ್ಯಾಕ್ಟ್ ಮಾಡ್ತಾರೆ. ಎರಡನೇ ಓವರ್ಲು ಕೂಡ ವಿಕೆಟು, 6 ಬರುತ್ತೆ. ಹೌದು, ಅಭಿಷೇಕ್ ಶರ್ಮಾ ಹೊಡೆದ್ಬಿಟ್ಟು ಮತ್ತೆ ಪಾಪ ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಅಂತ ಹೇಳ್ತೀನಿ ಅಭಿಷೇಕ್ ಶರ್ಮಾದು. ಇವತ್ತಿನ ಮ್ಯಾಚಲ್ಲಿ ಆಗಿರೋದಲ್ಲೇ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಯಾವುದು ಅಂದರೆ ಅಭಿಷೇಕ್ ಶರ್ಮಾದು. ಸಾಯಿಲ್ ಅರೋರ್ದು ಆಗಬೇಕಾಗಿತ್ತು, ಬಟ್ ಅದು ಅನ್ಫಾರ್ಚುನೇಟ್ಲಿ ಸೇವ್ ಆಯಿತು, ಒಂದು ಲೈಫ್ ಸಿಕ್ಕಿತ್ತು. ಬಟ್ ಇಲ್ಲ, ನಾನು ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತೀನಿ ಅಂತ ಅವ್ರು ಔಟ್ ಆದರು. ಇಲ್ಲಿ ನೋಡಿ ಪಾಪ ಎಡ್ಜ್ ಹಾಕೊಂಡು ನೋಡಿ ಮಿಡಲ್ ಸ್ಟಂಪ್ಗೆ ಹೋಗ್ಬಿಟ್ಟು ಬಿದ್ದೈತೆ ಪಾಪ ಅಲ್ಲಿ, ಕಾಲಿಗೆ ಬಿಡ್ಕೊಂಡು ಎಡ್ಜ್ ಹಾಕೊಂಡು ಕಾಲಿಗೆ ಬಿಡ್ಕೊಂಡು ಅಭಿಷೇಕ್ ಶರ್ಮಾದು ಹೋಗ್ಬಿಟ್ಟು ಮಿಡಲ್ ಸ್ಟಂಪಿಗೆ ಹೊಡೆದೈತೆ. ಸೊ ವೆರಿ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಪಾಪ ಅನ್ಸುತ್ತೆ. ಬಟ್ ಆದರೂ ರಬಾಡಾಗಂತೂ ಲಕ್ಕಿ ವಿಕೆಟ್ ಮೇಲೆ ಲಕ್ಕಿ ವಿಕೆಟ್, 3 ವಿಕೆಟ್ ಎತ್ಬಿಟ್ರು ಹಂಗೆ ಈಶಲ್ನೇ. ಪೋಪಳೆಲ್ಲ 3 ವಿಕೆಟ್ನ ಎತ್ಕೊಂಡ್ಬಿಟ್ರು ಹಂಗೆ ಬಂದರು. ಸ್ಮರನ್ ಅವರು ಕೂಡ ಔಟ್ ಆದರು, ಇವರು ಔಟ್ ಆದರು, ಅವರು ಔಟ್ ಆದರು, ಎಲ್ಲ ಬಂದಾಪುಟ್ಟ ಓದಾಪುಟ್ಟ. ಯಾರು ಆಡಿದ್ದಾರೆ ಅಲ್ಲಿ? ಇಶಾನ್ ಕಿಶಾನು ಎಡ್ಜ್ ಆಗಿದೆ, ಈ ಕಡೆಯಿಂದ ಕ್ಲಾಸನ್ನು ಮೋಸ್ಟ್ ಕನ್ಸಿಸ್ಟೆಂಟ್ ಕ್ಲಾಸನ್ ಅಂತ ಮಾತಾಡ್ತೀವಿ, ಅವರು ಎಡ್ಜ್ ಆಗಿದ್ದೇನೆ. ಅವ್ರು ಔಟ್ ಆಗ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತು ಕ್ಲಾಸನ್ ವಿಕೆಟ್ ಇರೋವರೆಗೂ ಆಟ ಇದೆ ಅಂತ. ಕ್ಲಾಸನ್ ಹೋಗ್ತಾ ಇದ್ದಂಗೆ ಇದು 100% ಅವ್ರಿಗೂ ಕೂಡ ಗೊತ್ತಾಗ್ಬಿಡ್ತಿದ್ದು ಮ್ಯಾಚ್ ನಮ್ಮದೇ ಅಂತ. ಯಾಕಂದರೆ ಕ್ಲಾಸನ್ನು ಒಬ್ರು ನಿಂತ್ಕೊಂಡ್ರು ಒಂದು ಎಂಡಲ್ಲಿ ಅಂತಂದರೆ ಧೈರ್ಯ 100% ಇರುತ್ತೆ. ಯಾಕಂದರೆ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ, ಯಾವುದೇ ವಿಕೆಟ್ ಕೊಟ್ಟರು ಆಡುವಂಥ ಅಬಿಲಿಟಿ ಇದೆ, ಬಾಟಮ್ವರೆಗೂ ಮ್ಯಾಚ್ನ ತೊಗೊಂಡು ಹೋಗುವಂಥ ಎಲ್ಲ ಅಬಿಲಿಟಿನೂ ಇದೆ, ಅಜಿಲಿಟಿನೂ ಇದೆ, ಕಾನ್ಫಿಡೆನ್ಸೂ ಕೂಡ ಇದೆ SRH ಫ್ಯಾನ್ಸ್ಗೆ. ಇಲ್ಲ ಏನೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ನಾನು ಕೂಡ ಅನ್ಕೊಂಡು ಕೂತಿದ್ದೆ. ಬಟ್ ಕ್ಲಾಸನ್ ವಿಕೆಟ್ ಯಾವಾಗ ಡಮಾರ್ ಅಂತೋ ಆವಾಗ ಕನ್ಫರ್ಮೇಷನ್ ಸಿಕ್ತು, ಇದು ಮ್ಯಾಚು ಗಾನ್ ಕೇಸು ಗುರೋ, ಬಂದವರೆಲ್ಲ ಹೋಗ್ತಾರೆ ಅಂತ. ನಿತೀಶ್ ಕುಮಾರ್ ಹಿಡಿದು ಇವ್ರದ್ದು ಪಟ್ ನಂಗೆ ವಿಕೆಟ್ ಎತ್ಬಿಡ್ತಾರೆ. ಹಂಗೆ ಜೇಸನ್ ಹೋಲ್ಡರು ಟಕಾ ಅನ್ನಂಗೆ 10 ಓವರ್ ಆದ ನಂತರ ಸ್ಲೈಡ್ ಆಗೋಗ್ಬಿಡ್ತಾರೆ. ಹಿಂಗೆ ಎಲ್ಲಿ ಎದ್ದೇ ಇಲ್ವಲ್ಲ ಅವ್ರು. ಫಸ್ಟ್ ಆಫ್ ಆಲ್ ಮಲ್ಕೊಂಡೇ ಐತೆ, ಹಿಂಗೆ ಮಲ್ಕೊಂಡೇ ಐತೆ ಸೀಸನ್ ಈ ಒಂದು ಇನ್ನಿಂಗ್ಸ್ ಸ್ಟಾರ್ಟ್ ಆದಾಗಿಂದನೂ ಕೂಡ ಪೀರಿಯಾಡಿಕಾಗಿ ವಿಕೆಟ್ಸ್ನ ಕಳ್ಕೊಂಡಿದ್ದು. ಯಾವುದೇ ಒಂದು ವ್ಯಾಲಿಡ್ ಪಾರ್ಟ್ನರ್ಶಿಪ್ ಅನ್ನೋದು ಬಿಲ್ಡ್ ಆಗಲೇ ಇಲ್ಲ. ಸೊ ಅದೇ ಇವರ ಅವನತಿಗೆ, ಇವತ್ತಿನ ಮ್ಯಾಚ್ನ ಅವನತಿಗೆ ಕಾರಣ ಆಯಿತು ಅಂತ ಹೇಳ್ತೀನಿ. ಹೌದು, ಸಖತ್ತಾಗಿ ಬೌಲಿಂಗ್ನ ಹಾಕಿದ್ರೆ ಮೆಚ್ಕೊಬೇಕು ಎಲ್ಲ ಬೌಲರ್ಸ್ನು ಕೂಡ. ಮೈನಾಗಿ ಸಿರಾಜ್ ಭಯ್ಯ ಮೊದಲನೇ ಓವರ್ ಆ ಥರ ಒಂದು ಬೆಂಕಿ ಭಯಂಕರ ಸ್ಟಾರ್ಟ್ನ ಕೊಡ್ತಾ ಇದ್ದಂಗೆ ಅದು ರಬಾಫ್ ಆಗೋಗ್ಬಿಡ್ತು, ಹಂಗೆ ರಬಾಡಾಗೋನು ಕೂಡ. ಸೊ ಇವರೊಂಥರ ಎದ್ದೇಳೋದಕ್ಕೆ ಆಗಿಲ್ಲ ಈ ಒಂದು ಮ್ಯಾಚಲ್ಲಿ. ಎಲ್ಲೂ ಕೂಡ ಒಂಥರ ಗೆಲುವಿನ ಟ್ರ್ಯಾಕಿಂಗ್ ಮತ್ತೆ ವಾಪಸ್ ಬರ್ತಾರೆ, ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಅನಿಸ್ಲೇ ಇಲ್ಲ. ಅಂಡ್ ಬಿಟ್ಕೊಂಡು ಕೊಡಲೂ ಇಲ್ಲ GT ಬೌಲರ್ಸ್ಗಳು. ಆ ಥರ ಇವತ್ತು ಎಫರ್ಟ್ ಹಾಕಿ ವಿಕೆಟ್ಸ್ಗಳನ್ನ ಎತ್ತಿದ್ದು. ಆಲ್ ಔಟ್ನೇ ಮಾಡಿ ಬಿಸಾಕೋರು. ಏನು ಎಕ್ಸ್ಪ್ಲೈನ್ ಮಾಡಬೇಕಲ್ಲ ಬಾಟಮಲ್ಲಿ ಆಡಿದವ್ರ ಬಗ್ಗೆ? ಏನೂ ಆಡಿಲ್ಲ ಅಲ್ಲಿ. ಖಾಲಿ ಪಲಾವ್ 19 ಹೊಡೆದವ್ರೆ. ಪ್ಯಾಟ್ ಕಮಿನ್ಸ್ ಅವರು ಅವ್ರದ್ದೇ ಹೈಯೆಸ್ಟು, ಅದು ಬಿಟ್ಟರೆ ಸಾಯಿಲ್ ಅರೋರಾ ಅವ್ರದ್ದು 16 ರನ್ನು. ಮೇಯ್ನ್ ಬ್ಯಾಟ್ರಸ್ ಅನ್ಸ್ಕೊಂಡಂಥ ಟ್ರಾವಿಸ್ ಹೆಡ್ಡು, ಅಭಿಷೇಕ್ ಶರ್ಮಾ, ಕಡೆ ಕ್ಲಾಸನ್ನು, ನಿತೀಶ್ ಕುಮಾರ್ ರೆಡ್ಡಿ, ಸೊ ಎಲ್ಲ ಇಶಾನ್ ಕಿಶಾನ್ ಕಂಪ್ಲೀಟ್ ಫೇಲ್ಯೂರ್, ಕಂಪ್ಲೀಟ್ ಬ್ಯಾಟಿಂಗ್ ಟ್ರ್ಯಾಜಿಡಿ ಇವತ್ತು. ನಿಮ್ಗೆ ಅನಿಸ್ತಪ್ಪ ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನ್ ಹಾಕಿ. ಜಾಸ್ತಿನೇ ಎಕ್ಸ್ಪ್ಲೈನ್ ಮಾಡುವಂಥದ್ದೇನಿಲ್ಲ. ಕಂಪ್ಲೀಟ್ ಡಾಮಿನೇಷನ್ ಬೈ GT ಮಸ್ತಾಗಿ ಆಡಿದ್ರಷ್ಟೇ.